ನಡೆದಂಥ ವಿಧಾನ ಪರಿಷತ್ನಲ್ಲಿ ಅವರೇನೇ ಹೇಳಿಕೆ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಅವ್ರೇನು ಮಾಡಿದ್ದಾರೆ, ಇನ್ನು ಮುಂದಿನ 3 ತಿಂಗಳು ಟೈಮು ಕೊಡ್ತೀವಿ ಅಂತ ಅವರು ಆಲ್ರೆಡಿ ಹೇಳಿಕೆ ಕೊಟ್ಟಿದ್ದಾರೆ. ಜೊತೆಗೆ ಏನಪ್ಪ ಅಂದರೆ, ಇದು ಯಾಕೆ ಮುಂದಕ್ಕೆ 3 ತಿಂಗಳು ಟೈಮ್ ಕೊಟ್ಟರು ಅಂದರೆ, ಕೊನೆಯಲ್ಲಿ ಅಂದರೆ ಫಸ್ಟೆಲ್ಲ ಹಾಕಿಸ್ಬೇಕು ಅಂತಲೇ ರೂಲ್ಸ್ ಇತ್ತು. ಇದು 2ನೇ ಬಾರಿ ಕೊಟ್ಟಿರೋದು ಲಾಸ್ಟ್ ಡೇಟು, ಫಸ್ಟ್ನೇ ಬಾರಿ ಏನಲ್ಲ. ಇದು ಸೆಂಟ್ರಲ್ ಗೌರ್ಮೆಂಟು ಮತ್ತು ಸುಪ್ರೀಂ ಕೋರ್ಟು ಸೇರಿ ಆರ್ಡ್ರ್ ಮಾಡಿರೋದು. ಸೆಂಟ್ರಲ್ ಗೌರ್ಮೆಂಟ್ ಅವ್ರಿಗೆ ಸುಪ್ರೀಂ ಕೋರ್ಟಿಂದ ಆರ್ಡ್ರ್ ಆಗಿರೋದು. ಇದು ಏನಕ್ಕಪ್ಪ ಅಂದರೆ, HSRP ನಂಬರ್ ಪ್ಲೇಟು ಹೈ ಸೆಕ್ಯೂರಿಟಿ ಇರ್ತದೆ, ಮತ್ತು ಗಾಡಿಗಳು ಕಳ್ತನ ಆಗಲ್ಲ. ಜೊತೆಗೆ ಗಾಡಿ ಕಳ್ತನ ಆದ್ರೂ ಅದನ್ನು ಪತ್ತೆ ಹಚ್ಚೋಕ್ಕೆ ಬೇಗ ಹಚ್ಬೋದು ಅಂತ ಈ ವಿಚಾರಗಳನ್ನ ಮುಂದಿಟ್ಕೊಂಡು ಸುಪ್ರೀಂ ಕೋರ್ಟ್ ಏನು ಮಾಡುತ್ತೆ, ಇಲ್ಲಿ ಭಾರತದಲ್ಲಿ ಎಷ್ಟು ಗಾಡಿಗಳಿದ್ದಾವೆ ಅವಕ್ಕೆಲ್ಲ HSRP ನಂಬರ್ ಪ್ಲೇಟ್ನ ಹಾಕಿಸ್ಕೋಬೇಕು, ಅಳವಡಿಸ್ಕೋಬೇಕು